ನಿಮ್ಮ ಜಾಗಕ್ಕೆ ಇನ್ನೊಬ್ರು ಯಾರೋ ಹೊಸಬರು ಬಂದಾಗ ನಿಮ್ಮನ್ನ ದೂರ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ನಾನ್ಯಾಕೆ ಸೋಲ್ಬೇಕು ಇವ್ರ ಹತ್ರ, ಸಣ್ಣ ಕಾರಣಕ್ಕೆ ಜಗಳ ಸ್ಟಾರ್ಟ್ ಆಗಿರುತ್ತೆ, ಯಾಕೆ ಸೋಲ್ಬೇಕು ನಾನು, ಹೇಗಾದ್ರೂ ಮಾಡಿ ಇವ್ರನ್ನ ದೂರ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ ಅವ್ರಿಗೆ. ಅವಾಗ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೋಡಿ, ಕೆಲವರು ಸಡನ್ಲಿ ಒಂದೇ ಒಂದು ಕಾರಣಕ್ಕೆ ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಇದಕ್ಕೆ ರೀಸನ್ ಏನು? ಯಾಕೆ ಒಂದಿಷ್ಟು ವರ್ಷ ಚೆನ್ನಾಗಿದ್ದಂತವ್ರು ಒಂದೇ ಸಣ್ಣ ವಿಚಾರಕ್ಕೆ ದೂರ ಆಗುವಂತದ್ದು ಅವಶ್ಯಕತೆ ಇತ್ತಾ? ಅವ್ರು ನಿಜವಾಗ್ಲೂ ಪ್ರೀತಿ ಮಾಡಿದ್ರ ಅಥವಾ ಪ್ರೀತಿ ಮಾಡಿಲ್ವಾ ಅನ್ನೋದಕ್ಕೆ ಇಲ್ಲಿ 3 ಟಿಪ್ಸ್ ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರ ವಿಡಿಯೋಗಳು ಸಿಗುತ್ತೆ. ವಿಡಿಯೋ ನೋಡಿದ್ಮೇಲೆ ಏನನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ವಿಡಿಯೋ ಲೈಕ್ ಮಾಡಿ. ಅಂಡ್ ಆ ಫ್ರೆಂಡ್ಸ್ಗೆ, ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಂತವರಿಗೆ ವಿಡಿಯೋ ಶೇರ್ ಮಾಡಿ. ಒಂದನೇ ಟಿಪ್ಸ್ ನೋಡ್ತಾ ಬರೋಣ. ಫಸ್ಟ್ ಒಂದ್ ಏನು ಅಂತ ಹೇಳಿದ್ರೆ, ದೂರ ಮಾಡಕ್ಕೆ ಕಾಯ್ತಾ ಇದ್ರು ಅಂತ ಅರ್ಥ. ಅಂದ್ರೆ ನಿಮ್ಮನ್ನ ಇಗ್ನೋರ್ ಮಾಡ್ಬೇಕಂತಾನೆ ಕಾಯ್ತಾ ಇದ್ರು, ಹೇಗಾದ್ರೂ ಮಾಡಿ ಇವ್ರನ್ನ ದೂರ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ ಅವ್ರಿಗೆ. ಅವಾಗ ಈ ಒಂದು ಸಣ್ಣ ಕಾರಣ ಸಿಕ್ಕರೆ ಸಾಕು, ಇದೊಂದು ಕಾರಣ ಇಟ್ಕೊಂಡು ಅವ್ರನ್ನ ಇಲ್ಲಿಗೆ ಬ್ರೇಕ್ ಮಾಡ್ಕೊಂಡ್ಬೇಡ, ರಿಲೇಶನ್ಶಿಪ್ ಬೇಡ ನನಗೆ ಅಂದ್ರೆ ಅವಶ್ಯಕತೆ ಮುಗ್ದಿತ್ತು ಆಲ್ರೆಡಿ. ಸೊ ಆ ಒಂದು ಕಾರಣಕ್ಕೆ ಅವ್ರು ಕಾಯ್ತಾ ಇದ್ರು. ಸೊ ಒಂದು ಸೊಲ್ಯೂ ಸಿಕ್ತು, ಸಣ್ಣ ಒಂದು ರೀಸನ್ ಸಿಕ್ತು, ಅಂದ್ರೆ ಮುಂದೆ ಮೂವ್ ಆನ್ ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇರೋದ್ರಿಂದ ಅವರು ನಿಮ್ಮನ್ನ ದೂರ ಮಾಡೋಕೆ ಕಾಯ್ತಿದ್ದಾರೆ ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಈಗೋ ಇರುತ್ತೆ ಕೆಲವರಿಗೆ. ನಾನ್ಯಾಕೆ ಸೋಲ್ಬೇಕು ಇವ್ರ ಹತ್ರ, ಸಣ್ಣ ಕಾರಣಕ್ಕೆ ಜಗಳ ಸ್ಟಾರ್ಟ್ ಆಗಿರುತ್ತೆ, ಯಾಕೆ ಸೋಲ್ಬೇಕು ನಾನು ಗಂಡಸು ಅಥವಾ ನಾನು ಹೆಂಗಸು, ನಾನು ಯಾಕೆ ಸೋಲ್ಬೇಕು, ನಾನು ಟ್ಯಾಲೆಂಟೆಡ್, ನನ್ನ ಸ್ಕಿಲ್ ಇದೆ, ನಾನು ದುಡಿತೀನಿ, ಯಾಕೆ ಸೋಲ್ಬೇಕು, ನಾನು ಕರೆಕ್ಟ್ ಆಗಿದ್ದೀನಿ ಕಣೆ. ಈ ಒಂದು ಈಗೋ ಇದ್ದಂತವ್ರು ಕೂಡ ಸಣ್ಣ ಕಾರಣಕ್ಕೆ ಜಗಳ ಆದ್ರೂ ಸಾರಿ ಕೇಳ್ಕೊಂಡು ಒಪ್ಕೊಳ್ಳಲ್ಲ. ನೀವ್ ಏನೇ ಇದ್ರು ಸಾರಿ ಕೇಳ್ದಿರಾ ಈಗೋ ಇಟ್ಕೊಂಡು ಹೋದ್ರೆ ಸಂಸಾರ ಆಗ್ಲಿ ಅಥವಾ ರಿಲೇಶನ್ಶಿಪ್ ಉಳಿಯೋಕ್ ಸಾಧ್ಯನೇ ಇಲ್ಲ. ಈಗೋ ಇರ್ತಾ ಇದೆ ಅವರಲ್ಲಿ. ಆ ಈಗೋನ ಸಾಯಿಸ್ಕೊಳಕ್ ಆಗ್ದಿರಾ ನಿಮ್ಮನ್ನ ದೂರ ಮಾಡ್ಕೋತಾ ಇದ್ದಾರೆ. ಇದು ರೀಸನ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು, ಬೇರೆ ಅಫೇರ್ ಶುರು ಆದಾಗ, ಬೇರೆ ಕನೆಕ್ಟಿವಿಟಿ ಸಿಕ್ಕಾಗ, ನಿಮ್ಮ ಜಾಗಕ್ಕೆ ಇನ್ನೊಬ್ರು ಯಾರೋ ಹೊಸಬರು ಬಂದಾಗ ನಿಮ್ಮನ್ನ ದೂರ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲ ಅಂದ್ರೆ ಈಗ ಉದಾಹರಣೆಗೆ, ನಮ್ಗೆ ಎಲ್ಲೂ ಊಟ ಸಿಗ್ತಿಲ್ಲ, ಒಂದೇ ಒಂದು ಹೋಟ್ಲ್ ಇದೆ ಅಂತಂತ ಹೇಳಿದ್ರೆ ಆಪ್ಷನ್ಸೇ ಇಲ್ಲ, ಇರೋದೇ ಒಂದು ಹೋಟ್ಲು, ಅದ್ರಲ್ಲೂ ಕೂಡ ಅಷ್ಟಕ್ಕಷ್ಟೇ ಲೈಕ್ ಅಡಿಗೆ ಇದೆ, ನೀವು ಇಷ್ಟಪಟ್ಟಿರೋದು ಏನು ಇಲ್ಲ ಅಂದಾಗ, ಅಟ್ಲೀಸ್ಟ್ ಹೊಟ್ಟೆ ತುಂಬಾ ಹಸುವಾದಾಗ ಅಲ್ಲಿ ಏನಿದೆಯೋ ಅವಶ್ಯಕತೆ ಇದೆ ಅಂದಾಗ ಅನಿವಾರ್ಯ ಅನ್ಕೊಂಡು ಅದನ್ನೇ ಮೃಷ್ಟಾನ್ನ ಭೋಜನ ಅನ್ಕೊಂಡು ತಿಂತೀವಿ. ಆಸ್ ಯೂಶುವಲ್ ರಿಲೇಶನ್ಶಿಪ್ ಅಲ್ಲಿ ಯಾವ್ದು ಆಪ್ಷನ್ಸ್ ಇಲ್ಲದೆ ಇದ್ದಾಗ ಕೆಲವರು ಜೊತೆಗಿದಾರಪ್ಪ ಅವ್ರನ್ನೇ ಎಲ್ಲ ಅನ್ಕೊಂಡು ಮೂವ್ ಆನ್ ಆಗ್ಬಿಡೋಣ, ಕೆಲವ್ರು ಹಂಗೂ ಥಿಂಕ್ ಮಾಡ್ತಾರೆ. ಆಪ್ಷನ್ ಸಿಕ್ಕಾಗ ಮತ್ತೊಂದು ಅಫೇರ್, ಬೇರೆ ಕಡೆಯಿಂದ ಅಫೇರ್ಗಳು ಬರ್ತಾ ಇದ್ರೆ, ಒಂದು ಆಪ್ಷನ್ಸ್ ಬರ್ತಾ ಇದ್ರೆ, ಅವ್ರಿಗೆ ಆಫರ್ಗಳು ಬರ್ತಾ ಇದ್ರೆ ನಿಮ್ಮ ನೆಗ್ಲಿಯೆನ್ಸ್ ಮಾಡುವಂತ ಸಾಧ್ಯತೆನೂ ಇರುತ್ತೆ. ಈ 3 ವಿಚಾರಕ್ಕೆ, ಒಂದೇ ಒಂದು ಸಣ್ಣ ಕಾರಣಕ್ಕೆ, ಸಣ್ಣ ವಿಚಾರಕ್ಕೆ ಜಗಳ ಮಾಡಿ ನಿಮ್ಮನ್ನು ದೂರ ಮಾಡುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಬಗ್ಗೆನೂ ನೀವು ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಶೇರ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು.